Hello, my dear lovely students. After long time, welcome back to my YouTube ಚಾನಲ್. ಬಹಳ ದಿನಗಳ ನಂತರ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನೀವೇನಾದರೂ ಈ ಚಾನಲ್ಗೆ ಹೊಸಬರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ವಿಡಿಯೋವನ್ನು ವಾಚ್ ಮಾಡಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸನ್ 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಒಂದು ಸಿಹಿ ಸುದ್ದಿ. ಈಗಾಗಲೇ ನಿಮ್ಮ ಶಾಲಾ ತರಗತಿಯಲ್ಲೂ ಕೂಡ ತಿಳಿಸಿರ್ತಾರೆ. ಅದೇನಪ್ಪ ಅಂತ ಅಂದರೆ, ಇಲಾಖೆಯಿಂದ ನೀವೆಲ್ಲರೂ ಕೂಡ ಪಾಸ್ ಆಗಲಿ, ಯಾವ ಮಗುನೂ ಕೂಡ ಫೇಲ್ ಆಗದೇ ಇರಲಿ ಅನ್ನೋ ಕಾಳಜಿಯಿಂದ ಈ ವರ್ಷ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಪಾಸಿಂಗ್ ಮಾರ್ಕ್ಸನ್ನು ಇಳಿಕೆ ಮಾಡಿದ್ದಾರೆ, ಅಂದರೆ ರೆಡ್ಯೂಸ್ ಮಾಡಿದ್ದಾರೆ. ಈಗೇನು ಮಾಡಬೇಕಿತ್ತಪ್ಪ, ನೀವು ಮೊದಲು ಥೇರಿಯಲ್ಲಿ 28 ಅಂಕಗಳನ್ನು ತಗೋಬೇಕಿತ್ತು 80 ಮಾರ್ಕ್ಸಿಗೆ ಅಲ್ವಾ. ಆದರೆ ಈಗ ಏನಾಗಿದೆ ಅಂತ ಅಂದರೆ, ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಅಂದರೆ ಆಂತರಿಕ ಅಂಕಗಳು ಹಾಗೂ ಈ ಥೇರಿ ಎಕ್ಸಾಮ್ ಎರಡನ್ನೂ ಸೇರಿ ಒಟ್ಟಿಗೆ ನೀವೆಷ್ಟು ತೆಗಿಬೇಕು, ಕೇವಲ 33 ಅಂಕಗಳನ್ನು ತೆಗೆದರೆ ಸಾಕು, ನೀವು ಆಯಾ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗ್ತೀರಾ. ಕನ್ನಡದಲ್ಲಿ ಸ್ವಲ್ಪ ಹೆಚ್ಚಿಗೆ ಇದೆ. ನಾನೀಗ ನಮ್ಮ ಸೈನ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ನೀವು ಈ ವಿಜ್ಞಾನ ವಿಷಯದಲ್ಲಿ 33 ಅಂಕಗಳನ್ನು ತೆಗೆದರೆ ಸಾಕು. ಅಂದರೆ ನಿಮಗೆ ಹೇಗಿದ್ದರೂ ಆಂತರಿಕ ಅಂಕಗಳು ಅಂತ ಹೇಳಿ ನೀವು ಬರೆದುಕೊಟ್ಟಿರುವಂತಹ ಅಸೈನ್ಮೆಂಟ್ ಮೇಲೆ 20 ಅಂಕಗಳನ್ನು ನಿಮಗೆ ಕೊಟ್ಟಿರ್ತಾರೆ. ನೀವು ಹೇಗೆ ಬರ್ಕೊಟ್ಟಿರಿ ಅನ್ನೋದ್ರ ಮೇಲೆ 19, 20 ಅಂಕಗಳನ್ನು ಹಾಕಿರ್ತಾರೆ. ಇನ್ನು ನೀವು ಥಿಯರಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನೋಡ್ರಿ, 13 ಅಂಕಗಳನ್ನು 80ಕ್ಕೆ 13 ಅಂಕಗಳನ್ನು ನೆನ್ಪಿಟ್ಕೊಳ್ರಿ. ಇಷ್ಟು ಅಂಕಗಳನ್ನು ತೆಗೆದರೆ ಸಾಕು, ಒಟ್ಟು ಮಾಡಿದರೆ ಎರಡನ್ನೂ 33 ಅಂಕಗಳು ಸಿಗ್ತಾವೆ. ಹಾಗಾಗಿ ನೀವು ಈ ಸಲ ಪಾಸ್ ಆಗುವಂಥದ್ದು ಚಾನ್ಸಸ್ ತುಂಬ ಇದೆ. ಅಂದರೆ ಈ ವರ್ಷ ಯಾರೂ ಕೂಡ, ಯಾವ ವಿದ್ಯಾರ್ಥಿಗಳು ಕೂಡ ಫೇಲ್ ಆಗುವಂಥ ಚಾನ್ಸಸ್ಸು ಬಹಳಷ್ಟು ಕಡಿಮೆ ಇದೆ. ಈ ಒಂದು ಆಪರ್ಚುನಿಟಿನ ಎಲ್ಲರೂ ಬಳಸ್ಕೊಳ್ರಿ. ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಸೈನ್ಸ್ ವಿಷಯದಲ್ಲಿ ಪಾಸ್ ಆಗೋದು ತುಂಬ ಸುಲಭ ಇದೆ. ನೀವು ಟಫ್ ಅಂದ್ಕೊಂಡಿದ್ದೀರಾ, ಆದರೆ ವಿಜ್ಞಾನದಲ್ಲೇ ಕೂಡ ಡೆಡ್ ಈಸಿ. ಯಾಕಂದರೆ ಬಿಕಾಸ್ ಆಫ್ ಡಯಾಗ್ರಾಮ್ಸ್. ಇಲ್ಲಿ ವಿಜ್ಞಾನ ವಿಷಯದಲ್ಲಿ ಚಿತ್ರಗಳು ಇರ್ತವೆ. ಆ ಚಿತ್ರಗಳಲ್ಲಿ ಹೇಗಿದ್ರೂ ಕೂಡ ನಿಮಗೆ 11ರಿಂದ 12 ಅಂಕಗಳು ಸಿಗ್ತವೆ. ಇನ್ನೇನು 13 ಅಂಕಗಳು ಬೇಕು. ಇನ್ನು ಅದೇ ರೀತಿ ಇದರಲ್ಲಿ ನಿಯಮಗಳು ಕೂಡ ಫಿಕ್ಸ್ ಆಗಿರುವಂಥವು ಇದ್ದಾವೆ. ಈ ನಿಯಮಗಳು, ಚಿತ್ರಗಳನ್ನು ಕಲಿತ್ರೆ ಸಾಕು, ಕೇವಲ ಚಿತ್ರಗಳು, ನಿಯಮಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಡೆಫಿನೆಟ್ ಆಗಿ ನೀವು ವಿಜ್ಞಾನ ವಿಷಯದಲ್ಲಿ 100% ಆಗಿ ಪಾಸ್ ಆಗೇ ಆಗ್ತೀರಾ. ಹಾಗಾಗಿ ಚೆನ್ನಾಗಿ ಎಫರ್ಟ್ ಹಾಕಿ, ಪಾಸಿಂಗ್ ಪ್ಯಾಕೇಜ್ ಕುರಿತು ಚೆನ್ನಾಗಿ ಓದಿ, ಹಾಗೂ ಎಲ್ಲ ವಿಷಯದಲ್ಲೂ ಕೂಡ ಪಾಸ್ ಆಗ್ರಿ, ಮಿಸ್ ಮಾಡ್ಕೋಬೇಡ್ರಿ ಈ ಒಂದು ಚಾನ್ಸ್ ಅಂತ ಹೇಳ್ತಾ, ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ಅಂದರೆ 2025-26ನೇ ಸಾಲಿನ SSLC ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟ್ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 40 ಮಾರ್ಕ್ಸ್ಗೆ ಪಾಸಿಂಗ್ ಪ್ಯಾಕೇಜನ್ನು ರೆಡಿ ಮಾಡ್ತೀನಿ, ಆ ಕುರಿತು ನಾವೆಲ್ಲೂ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನಾವೀಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನೀವೇನಾದರೂ ಈ ಚಾನಲ್ಗೆ ಹೊಸಬರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಈ ವಿಜ್ಞಾನ ವಿಷಯಕ್ಕೆ ಅಂದರೆ SSLC ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗುವಂತಹ ವಿಡಿಯೋಸ್ಗಳು ಬರ್ತಾ ಹೋಗ್ತವೆ. ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ. ಮೊದಲೇದಾಗಿ ನಾವು ಈ ಒಂದು 2025-26ನೇ ಸಾಲಿನಲ್ಲಿ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಪ್ರತಿ ಪಾಠಗಳ ಆಧಾರವಾಗಿ ಯಾವ ರೀತಿ ಇದೆ ಅಂದರೆ ಎಷ್ಟು ಕ್ವಶನ್ಸ್ಗಳು ಬರ್ತವೆ ಆ ಪಾಠದ ಮೇಲೆ, ಹಾಗೂ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ, ಟೋಟಲ್ ಆಗಿ ಎಷ್ಟು ಮಾರ್ಕ್ಸು, ಎಷ್ಟು ಕ್ವಶನ್ಸು ಅನ್ನೋದನ್ನು ಡೀಟೇಲ್ ಆಗಿ ಈಗ ನೋಡ್ತಾ ಹೋಗೋಣ. ಇಲ್ಲಿ ನಾವು ಅಧ್ಯಾಯದ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದೀವಿ. ಅದೇ ರೀತಿ ಈ ಕಡೆ ಏನಾಗಿದೆ, ಅಂಕಗಳನ್ನು ಡಿಟೆಕ್ಟ್ ಮಾಡ್ತಾ ಹೋಗಿದ್ದೀವಿ. ಇಲ್ಲಿ ನೋಡಿ, ಮೊದಲೇದು 1 ಅಂಕದ ಪ್ರಶ್ನೆ, ಅದಾದಮೇಲೆ 2 ಅಂಕದ ಪ್ರಶ್ನೆ, ಕೊನೆಗೆ 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಹಾಗೂ 5 ಅಂಕದ ಪ್ರಶ್ನೆಗಳು. ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಹಾಗೂ ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ ಆಯಾ ಚಾಪ್ಟ್ರಿಂದ ಅಂಥೇಳಿ. ಮೊದಲೇ ಪಾಠ ಯಾವುದಿದೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇದರಲ್ಲಿ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಅದೇ ರೀತಿ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಟೋಟಲ್ ಆಗಿ 2 ಕ್ವಶನ್ಸ್ಗಳು ಬರ್ತವೆ. ಹಾಗಾಗಿ ಟೋಟಲ್ ಮಾರ್ಕ್ಸ್ ಎಷ್ಟು, 4 ಅಂಕಗಳು. ಇನ್ನು 2ನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದರಲ್ಲೂ ಕೂಡ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಟೋಟಲ್ ಪ್ರಶ್ನೆ 3, ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 6. ಲೋಹಗಳು ಮತ್ತು ಅಲೋಹಗಳು ಅಂದರೆ ಈಗೇನು ಹೇಳ್ತಾ ಇದ್ದೀನಿ ಇದೆಲ್ಲ ಕೆಮಿಸ್ಟ್ರಿ ಪಾರ್ಟಿಗೆ ಸಂಬಂಧಪಟ್ಟಂತೆ, ರಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ. ಈ ಪಾಠದಲ್ಲಿ 1 ಅಂಕದ್ದು 2 ಪ್ರಶ್ನೆಗಳು ಬೀಳ್ತವೆ.
ಇನ್ನು 2 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ, 3 ಅಂಕದ್ದು ಒಂದು ಪ್ರಶ್ನೆ. ಟೋಟಲ್ಲು 4 ಪ್ರಶ್ನೆಗಳಿರ್ತವೆ. ಟೋಟಲ್ ಮಾರ್ಕ್ಸು 7. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ 1 ಅಂಕದ್ದು 2 ಪ್ರಶ್ನೆಗಳಿರ್ತವೆ, 2 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ ಹಾಗೂ 4 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ. ಟೋಟಲ್ ಒಟ್ಟು ಎಷ್ಟಿರ್ತವೆ ಅಂದರೆ 4 ಪ್ರಶ್ನೆಗಳಿರ್ತವೆ. ಒಟ್ಟು ಅಂಕ ಅಂದರೆ 8. ಇನ್ನು ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಜೀವಕ್ರಿಯೆಗಳು ಪಾಠದಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ, 2 ಅಂಕದ ಒಂದು ಪ್ರಶ್ನೆ ಬರುತ್ತೆ ಹಾಗೂ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಟೋಟಲ್ ಆಗಿ ಎಷ್ಟು ಅಂತ ಅಂದರೆ 4 ಪ್ರಶ್ನೆಗಳಿರ್ತವೆ. ಇನ್ನು ಮಾರ್ಕ್ಸ್ ಬಂದುಬಿಟ್ಟು 8 ಅಂಕಗಳು. ಇಲ್ಲಿ 4 ಅಂಕದ ಪ್ರಶ್ನೆ ಹೃದಯ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನೇನಾದರೂ ಮೆದುಳನ್ನು ಕೇಳಿದರೆ ಹೃದಯ ಕೊಡ್ತಾರೆ. ಅಂದರೆ ಮೆದುಳು ಕೇಳಿದ್ರು ಅಂತ ಅಂದರೆ ಹೃದಯ ಇರೋದಿಲ್ಲ. ಹೃದಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಪಾಠದಲ್ಲಿ 4 ಅಂಕದ ಪ್ರಶ್ನೆ ಯಾವುದಾದ್ರು ಒಂದನ್ನು ಇಟ್ಟಿರ್ತಾರೆ. ಇಲ್ಲ ಹೃದಯ ಕೇಳಿದ್ರು ಅಂತ ಅಂದರೆ ನೆಕ್ಸ್ಟ್ ಪಾಠದಲ್ಲಿ ಏನು ಮಾಡ್ತಾರೆ ಅಂದರೆ ಮೆದುಳನ್ನು ಸ್ಕಿಪ್ ಮಾಡ್ತಾರೆ. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, 2 ಅಂಕದ ಒಂದು ಪ್ರಶ್ನೆ ಹಾಗೂ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ ಅದೇ ಈಗಷ್ಟೇ ಹೇಳ್ದಂಗೆ ಅಲ್ಲೇನಾದರೂ ಹೃದಯ ಕೇಳಿದ್ರೆ ಇಲ್ಲಿ ಮೆದುಳನ್ನು ಕೇಳೋದಿಲ್ಲ 3 ಅಂಕದ ಪ್ರಶ್ನೆಯಲ್ಲಿ. ಇಲ್ಲ ಮೆದುಳು ಕೇಳಿದ್ರೆ ಅಲ್ಲಿ ಹೃದಯ ಇರೋದಿಲ್ಲ. ಹಾಗಾಗಿ ಟೋಟಲ್ ಎಷ್ಟು ಪ್ರಶ್ನೆ ಅಂದರೆ 3, ಅದರಲ್ಲಿ ಟೋಟಲ್ ಮಾರ್ಕ್ಸು 6 ಇದೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂಥ ಈ ಪಾಠದಲ್ಲಿ 1 ಅಂಕದ್ದು 2 ಪ್ರಶ್ನೆಗಳು ಇರ್ತವೆ. ಇದರಲ್ಲಿ 2 ಅಂಕ, 3 ಅಂಕ, 4 ಅಂಕದ್ದಿಲ್ಲ. ಕೊನೆಯದಾಗಿ 5 ಅಂಕಕ್ಕೆ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ. ಇದು ನಿಮ್ಗೆ ಗೊತ್ತಿದೆ, AB ಅಂತ ಹೇಳಿ ಸೆಟ್ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಟೋಟಲ್ ಕ್ವಶನ್ಸ್ ಇದರಲ್ಲಿ 3 ಕ್ವಶನ್ಸ್ಗಳು, ಟೋಟಲ್ ಮಾರ್ಕ್ಸು 7. ಇನ್ನು ಅನುವಂಶೀಯತೆ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಆ 3 ಅಂಕದ ಪ್ರಶ್ನೆ ಯಾವಾಗಲೂ ಕೂಡ ಚಕ್ಕರ್ ಬೋರ್ಡ್ ಆಗಿರುತ್ತೆ, ನೆನಪಿರಲಿ ನಿಮಗೆ. ಟೋಟಲ್ ಪ್ರಶ್ನೆಗಳು 2 ಹಾಗೆ ಒಟ್ಟು ಅಂಕ 4. ಇನ್ನು ಫಿಸಿಕ್ಸ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಭೌತ ವಿಜ್ಞಾನದಲ್ಲಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, 3 ಅಂಕದ ಒಂದು ಪ್ರಶ್ನೆ ಇರುತ್ತೆ, 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಈ 4 ಅಂಕದ ಪ್ರಶ್ನೆಯಲ್ಲಿ AB ಅಂತ ಹೇಳಿ ಸೆಟ್ ಮಾಡಿರ್ತಾರೆ. ಟೋಟಲ್ ಪ್ರಶ್ನೆ 3 ಹಾಗೂ ಒಟ್ಟು ಅಂಕಗಳು 8. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠದಲ್ಲಿ 1 ಅಂಕದ ಪ್ರಶ್ನೆ ಇರೋದಿಲ್ಲ, ಬದಲಾಗಿ 2 ಅಂಕದ ಪ್ರಶ್ನೆ ಇರುತ್ತೆ, 3 ಅಂಕದ ಪ್ರಶ್ನೆ ಇರುತ್ತೆ. ಹಾಗಾಗಿ 2 ಕ್ವಶನ್ಸ್ ಬರುತ್ತೆ, ಒಟ್ಟು ಅಂಕ 5. ಇನ್ನು ವಿದ್ಯುತ್ ಶಕ್ತಿ ಪಾಠದಿಂದ ಏನಾಗುತ್ತೆ ಅಂತ ಅಂದರೆ 1 ಅಂಕದ್ದು 2 ಪ್ರಶ್ನೆಗಳು ಬರ್ತವೆ. ಒಂದು SI ಯೂನಿಟ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇನ್ನು 2 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಅದರೊಟ್ಟಿಗೆ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಟೋಟಲ್ ಪ್ರಶ್ನೆ 4 ಹಾಗೂ ಟೋಟಲ್ ಮಾರ್ಕ್ಸ್ ಇದರಲ್ಲಿ 8. ನೆನ್ಪಿಟ್ಕೊಳ್ರಿ ವಿದ್ಯಾರ್ಥಿಗಳೇ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಹಾಗೂ ವಿದ್ಯುತ್ ಶಕ್ತಿ ಪಾಠದ ಮೇಲೆ ಏನಾಗಿದೆ, ಆಮೇಲೆ ಜೊತೆಗೆ ಜೀವಕ್ರಿಯೆಗಳು ಪಾಠದಲ್ಲಿ 8 ಅಂಕಗಳಿದಾವೆ, ನೆನಪಿರಲಿ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಮೇಲೆ ಒಂದು ಪ್ರಶ್ನೆ, ಅಂದರೆ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, 2 ಅಂಕದ ಒಂದು ಪ್ರಶ್ನೆ ಇರುತ್ತೆ, 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದೆ, 3 ಇದೆ. ಇನ್ನು ಅಂಕಗಳು ಟೋಟಲ್ ಆಗಿ 6 ಅಂಕಗಳು ಸಿಗುವಂಥದ್ದು ಇದರಿಂದ. ಇನ್ನು ಕೊನೆಯ ಪಾಠ ನಮ್ಮ ಪರಿಸರ. ಈ ಪಾಠದಿಂದ ಏನಾಗುತ್ತೆ ಅಂತಂದರೆ 3 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ. ತುಂಬ ಈಸಿ ಚಾಪ್ಟರ್ ಇದೆ, 3 ಅಂಕದ್ದು ಒಂದು ಪ್ರಶ್ನೆ. ಹಾಗಾಗಿ ಇದರಲ್ಲಿ ಒಂದೇ ಕ್ವಶನ್ನು, ಟೋಟಲ್ ಮಾರ್ಕ್ಸು 3 ಇದೆ. ಈ ಬ್ಲೂ ಪ್ರಿಂಟ್ ನೀವೇನು ಮಾಡಬೇಕು ಅಂತ ಅಂದರೆ ಅದರಲ್ಲೂ ಪಾಸಿಂಗ್ ಪ್ಯಾಕೇಜ್ನವರಾದರೂ ಆಗಿರ್ಬೋದು ಅಥವಾ ಸ್ಕೋರ್ ಮಾಡೋರಾದರೂ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಓದಿದ್ರಿ ಅಂತ ಅಂದರೆ ನಿಮಗೆ ಪ್ರತಿ ಯಾವ ಪಾಠದ ಮೇಲೆ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ ಗೊತ್ತಾಯಿತು ಅಂದರೆ ಆರಾಮ್ಸೆ ನೀವೇನು ಮಾಡ್ಬೋದು, ಆ ಪಾಠದ ಮೇಲೆ ಆಯಾ ಟಾಪಿಕ್ಗಳನ್ನು ಕವರ್ ಮಾಡ್ಬೋದು. ಸೊ ನೀವು 10ನೇ ತರಗತಿ ವಿದ್ಯಾರ್ಥಿಗಳು ಯಾರೇ ಓದೋದಾದರೂ ಕೂಡ ಪ್ರತಿ ವಿಷಯದಲ್ಲೂ ನೀವೇನು ಮಾಡಬೇಕು, ಬ್ಲೂ ಪ್ರಿಂಟನ್ನು ಆಧಾರವಾಗಿಟ್ಕೊಂಡು ಓದಬೇಕು. ಆವಾಗ ಪ್ರತಿ ಪಾಠದ ಮೇಲೆ ಅಂಕಗಳ ಹಂಚಿಕೆ ಹೇಗಾಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅವಾಗ ಕ್ಲಿಯರಾಗಿ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಯಾವ ಪಾಠಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು, ಅಂದರೆ ಜಾಸ್ತಿ ಒತ್ತು ಯಾವ ಪಾಠಕ್ಕೆ ಕೊಡಬೇಕು ಅಂತ ಹೇಳಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಪ್ರತಿಯೊಬ್ಬರ ಹತ್ತಲೂ ಕೂಡ ನೀವೇನು ಮಾಡಿರಿ, ಈ ಒಂದು ಬ್ಲೂ ಪ್ರಿಂಟನ್ನು ಒಂದೊಂದು ಕಾಪಿನ ತೆಗೆಸಿಟ್ಕೊಳ್ರಿ, ಓದುವಾಗ ಯೂಸ್ ಆಗುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತ ಅಂದರೆ ಪಾಸಿಂಗ್ ಪ್ಯಾಕೇಜ್ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಕೀ ಆನ್ಸರ್ಗಳನ್ನು ಕೂಡ ನಾವು ರೆಡಿ ಮಾಡ್ತೇವೆ. ಅದನ್ನು ಕೂಡ ತಪ್ಪದೇ ವಾಚ್ ಮಾಡಿ. ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.